ವೈಯಕ್ತಿಕ ದ್ವೇಷಕ್ಕೆ ಶಾಸಕರ ಮೇಲೆ ಆರೋಪ ಮಾಡುವುದು ತಪ್ಪು. ಹಲ್ಲೆಗೊಳಗಾದ ಆನಂದ್ ಶಿರಹಟ್ಟಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ದನ್ನೂರು ಗ್ರಾಮದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಸುರೇಶ್ ತಳವಾರ್ ನನ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಈ ಘಟನೆಗೆ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಂಬಂಧವಿಲ್ಲ ಎಂದು ತೀವ್ರ ಹಲ್ಲೆಗೊಳಗಾದ ಆನಂದ್ ಶಿರಹಟ್ಟಿ, ಸಿದ್ದಪ್ಪ ಶಿರಟ್ಟಿ, ಸಂಗಣ್ಣ ಸಿದ್ದನಗೌಡ ಅರಸಿಬಿಡಿ, ದೊಡ್ಡನಗೌಡ ಸಿದ್ದನಗೌಡ ಅರಸಿಬಿಡಿ ಅವರು ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡರು. ನಾನು ಆನಂದ್ ಕುಮಾರ್ ಶಿರಟ್ಟಿ ಅಂತ, ಆನಂದ್ ಕುಮಾರ್ ಬಾಲಪ್ಪ ಶಿರಟ್ಟಿ. ನಮಗೆ ಮೊನ್ನೆ ಸುರೇಶ್ ತಳವಾರ್ ಕಡೆದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಜಾಥಾ ಒಂದು ತೇರು ಬರೆದಿತ್ತು ನಮ್ಮ ಪಂಚಾಯತಿ ಗ್ರಾಮಕ್ಕೆ. ಒಂದು ವೇಳೆಯಲ್ಲಿ ನಮ್ಮ ಫಂಕ್ಷನ್ ಎಲ್ಲ ಇನ್ವೈಟ್ ಮಾಡಿದ್ರೆಲ್ಲ ಸರ್ಗಳು, ಆಮೇಲೆ ನಮ್ಮ ಎಲ್ಲ ಪಂಚಾಯತಿ ಸಿಬ್ಬಂದಿಗಳು. ಆದರೂ ನಾವು ಹೋಗಿದ್ದೆವು. ಆ ಟೈಮಲ್ಲಿ ನಮ್ಮ ಮಮ್ಮಿಯವರು ವೇದಿಕೆ ಮೇಲೆ ಕುಂತಿದ್ರು. ಅವರು ನಮ್ಗೆ ಕರೆದ್ರು, ನಾವೇನದ ನಮ್ಮ ಮಮ್ಮಿಯರು ಅದಾರ ಅಂತ ತಿಳ್ಕೊಂಡು ನಾವು ಹೋಗಲೇ ಇಲ್ಲ. ನಾವಿಲ್ಲೇ ಹೊರಗಡೆ ಇನ್ನೊಂದು ಸಿದ್ದಯ್ಯ ಹಿರೇಮಠ ಅಂತೇಳಿ ಅವರು, ಅವ್ರ ಮಿಸ್ಸಸ್ ಅವರು ಮೆಂಬರ್ ಅವರು, ಆಮೇಲೆ ಪ್ರಭು ಗೌಂಡಿ, ಪ್ರವೀಣ್ ಕಟ್ಟಿಮನಿ, ಒಂದಿಷ್ಟು 8 ಮಂದಿ ನಾವು ನಿಂತೇವೆ ಇಲ್ಲಿ ಹೊರಗಡೆ. ಇಲ್ಲರಿ ಅವ್ರ ನಮ್ಮ ಮಮ್ಮಿಯರದ ಸ್ಟೇಜ್ ಮ್ಯಾಗ ನಾವೇನು ಅಲ್ಲೇನು ಬರೋದು ಬೇಡ, ನಾವಿಲ್ಲೇ ಹೊರಗಡೆ ನಿಂತೀವಿ ಅಂತ ಹೇಳಿದೆವ್ರಿ. ಅಷ್ಟಾದ್ಮೇಲೆ ಏನಾಗ್ಬಿಡ್ತೀರಿ, ಅಲ್ಲಿ ಸುರೇಶ್ ಕಡ್ದವ್ರು ಒಂದು 20 ಜನ ಹುಡುಗರು ಅವ್ರು ಕ್ಯಾಕಿ ಹೊಡೆಯಕತ್ತಿರು. ನಾವೇನಂದೆ, ಅವರು ಈಗ ಅವ್ರವರು ಅಭಿಮಾನಿಗಳು ಇರ್ತಾರೆ, ಕ್ಯಾಕಿ ಹೊಡೆದ್ರೆ ನಾವೇನು ಅದೇನು ತಪ್ಪು ತಿಳ್ಕೊಳ್ಳಿಲ್ಲ. ಬಟ್ ನಾವೇನು ಹೊರಗಡೆ ಬಂದೆವು. ಹೊರಗಡೆ ಬಂದು ಸುಮ್ಮನೆ ಇಲ್ಲಿ ಆ ಹುಡುಗರ ಜೊತೆ ಇದು ಮಾಡೋದಂತ, ಹುಡುಗರ ಜೊತೆ ಎಲ್ಲಿ ಇದು ಮಾಡೋದಂತ ತಿಳ್ಕೊಂಡು ಹೊರಗಡೆ ಬಂದು ನಿಂತೇವು. ನಾವು ರೋಡ್ ಆ ಕಡೆ ಬಂದ್ರು ಒಳ್ಳೆ 8 ಜನ ಬಂದರು. ಅವರು ಒಳ್ಳೆ 8 ಜನ ಬಂದಮೇಲೆ ನಾವು ಸುಮ್ಮನೆ ನಿಂತರು. ಅವ್ರು ಬಂದು ಒಂದು ಬಾಳೆ ಆಗ್ಯದ, ಇವನಿಗೆ ಕಲಾಸ ಮಾಡಿದ್ರೆ ನಾವು ಊರಾಗ ನೆಮ್ಮದಿಯಾಗಿರ್ತೀವಿ ಅಂಥೇಳಿ ಅವ್ರು ಹಿಂಗೆ ಮಾಡಿದ್ರು. ನಾವು ಅಷ್ಟು ಅನ್ನೋದ್ರಾಗ ನಮ್ಮ ಅಮ್ಮರೆಲ್ಲರೂ ಬಂದು ನನಗೆ ಎಬ್ಬಿಸಿ ಇದು ಮಾಡಿದ್ರು. ನಡ್ರಿ ಹೋಗಮ್ಮ ನಾವು ಸ್ಟೇಷನ್ಗೆ ಅಂತೇಳಿ ನಾವು ಬರಾಗತ್ತಿದ್ದು. ಮತ್ತು ಹಿಂದೆ ಬಂದ ಕೇಸಿಂದ ರಾಡ್ ತೊಗೊಂಡು ಹೊಡೆದ್ರು. ಹೊಡೆದ ಕೂಡಲೇ ಏನಾಗ್ಬಿಡ್ತೀನಿ, ನನಗೆ ಎಲ್ಲಿ ಮೂರ್ಛೆ ಹೋಗಿ ಬೀಳಿದ್ದೇನೆ. ಬೀಳನ್ನು ಎಬ್ಸ್ಕೊಂಡು ಅವ್ರು ಬರೋರಿಗೆ ಹೊಳ್ಳಿ ನಾವು ನಮ್ಮ ಮಾಮರಿಗೆ ಹೊಡೆದ್ರಿ. ಆಮೇಲೆ ನಮ್ಮ ಬ್ರದರ್ಗೂ ತಲೆಗೆ ಹೊಡೆದ್ರು. ಅವ್ರಿಗೂ ಒಂದು 4 ಸ್ಟಿಚ್ ಬಿದ್ದಾವೆ, ಕೈ ಹೊಡೆದ್ರು. ಅವ್ರಿಗೆ ಒಬ್ಬಟ್ಟು ಸಿಕ್ಕಾಪಟ್ಟೆ ಆಗಿದೆ. ಇನ್ನೊಬ್ಬ ನಮ್ಮ ಹುಡುಗನೂ ಹೊಡೆದನ್ರಿ. ಅವ್ರಿಗೆಲ್ಲರೂ ಈ ಟೈಪ್ ಮಾಡ್ತಾರೆ. ಅವ್ರು ಪ್ರತಿನಿತ್ಯ ಬರೀ ಇವ್ರದ್ದು ಇದೇ ಜಗಳ ರೀ. ಊರಾಗ ಯಾರಿಗೆ ಕೇಳಿದ್ರು ಇದೇ ಜಗಳ, ಇದೇ ಮಾತು. ಯಾವ ಫಂಕ್ಷನ್ದಾಗೂ ಒಂದು ಚೆನ್ನಾಗಿ ಫಂಕ್ಷನ್ ಮಾಡೋಂಗಿಲ್ಲ. ಸುಮ್ಮನೆ ಈಗ MLA ಹೆಸರು ತೊಗೊಂಡ್ರು. MLA ನಮ್ಗೆ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಅವರ ನಮ್ಮ ವೈಯಕ್ತಿಕ ಅಂದ್ರೆ ಅವ್ರ ಊರ ಜಗಳದಾಗ ಊರದೊಂದು ತೇರು ಇರ್ತೀರಿ ನಮ್ಮ ಊರಾಗ, ಹೊಸ ತೇರು ಮಾಡಿದ್ರೆ ಜಾತ್ರೆ ಟೈಮ್ನಲ್ಲಿ ಅವರೇ 15 ಮಂದಿ ಕರ್ಕೊಂಡ್ಬಂದು ಅಲ್ಲಿ ಒಬ್ಬ ಫ್ರೀಯಾಗಿ ಟೆಂಟ್ ಆಗ ಬಂದಿದ್ದ, ನಾಟಕ ಸ್ಟೇಜ್ ಆಗ ಬಂದು ಇವ್ರು 15 ಮಂದಿ ಕೂಡಿ ಅವ್ರಿಗೆ 5 ಮಂದಿ ಹೊಡೆದಿದ್ದು ಆಲ್ರೆಡಿ ಸ್ಟೇಷನ್ದಾಗ FIR ಆಗಿ 15 ದಿವಸ ಜೈಲು ಅನುಭವಿಸಿ ಬಂದಾರ ಅವರು. ಆ ಟೈಮಲ್ಲಿ ನಾವು ಮಾಡೀವಂತ ತಿಳ್ಕೊಂಡು ಆ ದ್ವೇಷ ಇಟ್ಕೊಂಡು ನಮ್ಮ ಜೊತೆ ಜಗಳ ಮಾಡ್ಯಾರ. ಇದ್ರಾಗ MLAರದು ಅದ್ರದ್ದು ಯಾವುದೇ ಏನೂ ತಪ್ಪಿಲ್ಲ ಇಲ್ಲಿ. ಸುಮ್ಮನೆ MLAರಿಗೆ ಹೇಳ್ತಾನೆ, ಇವ MLAರಿಗೆ ಇಷ್ಟು ಹೇಳ್ತಾನಲ್ರಿ. MLAರು ಇವನಿಗೆ ಜನರಲ್ ಇದ್ರೊಳಗೆ ಒಬ್ಬ STಗೆ ಇವನಿಗೆ ಸೀಟ್ ಕೊಟ್ಟು ಇವನಿಗೆ ಆರಿಸ್ಕರ ತೊಗೊಂಬಂದರು. MLA ಬಗ್ಗೆ ಮಾತಾಡ್ತಾರೆ ಇವರು. ನಮ್ಮ ವೈಯಕ್ತಿಕ ಜಗಳ ವೈಯಕ್ತಿಕ MLA ಜೊತೆ MLA ಹೆಸರು ಹೇಳ್ತಾರಂದ್ರೆ ಹೆಂಗೆ? ಅವರು ಇಷ್ಟೆಲ್ಲ ಮಾತಾಡ್ತಾನಲ್ರಿ ಸುರೇಶ್ ತಳವಾರ್. ಅವನೊಬ್ಬ ಮೂಲತಃ ಕಾಂಗ್ರೆಸ್ ಲೀಡ್ರ್. ಅವನು ಕಾಂಗ್ರೆಸ್ಸಲ್ಲೇ ಬೆಳೆದು ಕಾಂಗ್ರೆಸ್ಸಲ್ಲೇ ಇಷ್ಟೆಲ್ಲ ಮಾಡಿದಾನೆ ಅವನು. ಈ ಸತಿ ಅವನು ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ದಲ್ಲಿ ಜನರಲ್ ಇದ್ದಾಗೂ ಅವರಿಗೆ ST ಒಬ್ಬ ಇದು ಮೆಂಬರ್. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.